ವಚನಗಳು. ಅಯ್ಯ ನೀ ನಿನಗೆ ಗುರುವಪ್ಪಡೆ, ನಾನಿನಗೆ ಶಿಷ್ಯನಪ್ಪಡೆ. ಎನ್ನ ಕರಣಾದಿ ಗುಣಗಳ ಕಳೆದು, ಎನ್ನ ಕಾಯದ ಕರ್ಮವ ತೊಡೆದು, ಎನ್ನ ಪ್ರಾಣದ ಧರ್ಮ ನಿಲ್ಲಿಸಿ, ನೀನು ಎನ್ನ ಕಾಯದಲಡಗಿ, ನೀನು ಎನ್ನ ಪ್ರಾಣದಲಡಗಿ, ನೀನು ಎನ್ನ ಭಾವದಲಡಗಿ, ನೀನು ಎನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ನಾನು ನಿನಗೆ ಶಿಷ್ಯನಾದರೆ ನೀನು ನನಗೆ ಗುರುವಾಗುವೆ. ಅಥವಾ ನಾನೇನಾದರೂ ನಿನಗೆ ಶಿಷ್ಯನಾಗ್ತೀನಿ ಅಂತ ಹೇಳಿದ್ರೆ ನೀನು ನನಗೆ ಗುರುವಾದರೆ, ಸೊ ನೀನೇನಾದರೂ ನನಗೆ ಗುರು ಆಗೋದಾದರೆ ಎನ್ನ ಕರಣಾದಿ ಗುಣಗಳ ಕಳೆದು, ಅಂದರೆ ನನ್ನಲ್ಲಿರ್ತಕ್ಕಂತಹ ಕರಣಾದಿ ತ್ರಿಕರಣ, ಕಾಯ ವಾಚ ಮನಸ್ಸ, ಇದರಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನೆಲ್ಲವನ್ನು ಕಳ್ಕೊಂಡು, ಎನ್ನ ಕಾಯದ ಕರ್ಮವ ತೊಡೆದು, ಅಂದರೆ ಈ ಕಾಯ ಅಂದರೆ ಈ ದೇಹ ಏನಕ್ಕೆ ಸೃಷ್ಟಿಯಾಗಿದೆಯೋ ಆ ಸೃಷ್ಟಿಯಾಗಿರೋ ಕರ್ಮವನ್ನು ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಕೆಟ್ಟದಾಗಿರ್ತಕ್ಕಂಥ ಕೆಲಸಗಳನ್ನು ತೊಡೆದು ಹಾಕುವಂಥದ್ದು. ಈ ದೇಹದ ಮೂಲಕ ಮಾಡಬೇಕಾಗಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನು ತೊಡೆದು ಹಾಕಿ, ಇದರ ಮೂಲಕವಾಗಿ ಏನು ಕೆಲಸ ಮಾಡಬೇಕು ಅಂತ ಇದೆಯೋ ಒಳ್ಳೆಯ ಕೆಲಸಗಳು, ಆ ಕೆಲಸಗಳನ್ನು ಮಾಡಬೇಕು. ಎನ್ನ ಪ್ರಾಣದ ಧರ್ಮ ನಿಲ್ಲಿಸಿ, ಈ ಪ್ರಾಣ ಅಥವಾ ಈ ಆತ್ಮ ಏನಕ್ಕೆ ಸೃಷ್ಟಿಯಾಗಿದೆಯೋ ಆ ಸೃಷ್ಟಿಯ ಮೂಲ ಉದ್ದೇಶವನ್ನು ಈಡೇರಿಸ್ಕೊಳ್ಬೇಕು. ಸೊ ಇದೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀನು ನನಗೆ ಗುರು ಆಗಬೇಕು. ಸೊ ನೀನು ನನಗೆ ಗುರು ಆಗೋದ್ರ ಮೂಲಕವಾಗಿ ನನ್ನ ದೇಹಕ್ಕೆ ಬಂದು ಸೇರಿಕೊಳ್ಬೇಕು, ನನ್ನ ಆತ್ಮಕ್ಕೆ ಬಂದು ಸೇರಿಕೊಳ್ಬೇಕು, ನನ್ನ ಮನಸ್ಸಿಗೆ ಬಂದು ಸೇರಿಕೊಳ್ಬೇಕು. ಅದಾದ ನಂತರ ನನ್ನ ಕರಸ್ಥಲ, ಅಂಗೈನ ಕರಸ್ಥಲಕ್ಕೆ ಬಂದು ಸೇರಿಕೊಳ್ಳೋದ್ರ ಮೂಲಕವಾಗಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡು. ಅದರ ಮೂಲಕ ನನಗೆ ಸನ್ಮಾರ್ಗವನ್ನು ತೋರ್ತೀಯ ಒಬ್ಬ ಗುರುವಾಗಿ ಅಂತ ಹೇಳಿ ಈ ವಚನದಲ್ಲಿ ಹೇಳ್ತಿದ್ದಾರೆ. ವಚನಗಳು. ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ. ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಕ್ ದ್ವೈತವ ಕಲಿತು ವಾದಿಪರಲ್ಲದೆ ಆಗು ಹೋಗು ಎಂಬುದನರಿಯರು. ಭಕ್ತಿಯನರಿಯರು, ಯುಕ್ತಿಯನರಿಯರು, ಮುಕ್ತಿಯನರಿಯರು, ಮತ್ತೂ ವಾದ ಕೇಳಿಸುವರು ಹೋದರು ಗೆಹೇಶ್ವರ ಸಲೆಕೊಂಡ ಮಾರೆಂಗೆ. ಇಲ್ಲೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗುರುವಿನ ಮೂಲಕವಾಗಿ ಕಲ್ತಿರ್ತಕ್ಕಂಥ ವಿದ್ಯೆಯ ಮೂಲಕವಾಗಿ ನಾವು ಬೇರೆಯವ್ರ ಮುಂದೆ ಏನು ಮಾಡ್ತಾಯಿದ್ದೀವಿ, ನನಗೆ ಆ ಥರ ವಿದ್ಯೆ ಬಂದಿದೆ, ಈ ಥರ ಇದೆ, ನಾನು ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ ಹೇಳಿ ಓದ್ಕೊಳ್ಳದೇ ಇರ್ತಕ್ಕಂಥವ್ರು ಅಥವಾ ಅಕ್ಷರಜ್ಞಾನ ಇಲ್ಲದೇ ಇರ್ತಕ್ಕಂಥವ್ರ ಎದುರುಗಡೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅಹಂಕಾರವನ್ನು ತೋರಿಸ್ತಾ ಹೋಗ್ತಿದ್ದೀವಿ. ಸೊ ಗುರುವಿನ ಉಪದೇಶ, ಗುರು ಹಿರಿಯರ ಉಪದೇಶ, ಅವರ ಮಾತು ಅಥವಾ ಅವರ ಅನುಸರಣಿಕೆಯಿಂದ ನಾವು ಕಲ್ತಿರ್ತಕ್ಕಂಥ ಮಾತಿನ ಮೂಲಕವಾಗಿ ಏನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಎರಡು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಕಲಿತೀವಿ. ಒಳಗಡೆ ಒಂದು, ಹೊರಗಡೆ ಒಂದು. ವಾಗ್ದ್ವೈತ ಅಂತ ಹೇಳಿದ್ರೆ, ವಾಕ್ ಅಂದರೆ ಮಾತು, ದ್ವೈತ ಅಂದರೆ ಎರಡು, ಅಂದರೆ ಎರಡು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಕಲಿತಾ ಹೋಗ್ತಿರ್ತೀವಿ. ಒಳಗಡೆ ಒಂದು ಮಾತಾಡ್ತೀವಿ, ಹೊರಗಡೆ ಒಂದು ಮಾತಾಡ್ತಾ ಹೋಗ್ತಿರ್ತೀವಿ. ಅಂಥವ್ರಿಗೆ ಭಕ್ತಿ ಅಂದರೆ ಏನೂ ಗೊತ್ತಿಲ್ಲ, ಅದು ಬದುಕು ಅಂದರೆ ಏನೂ ಗೊತ್ತಿಲ್ಲ, ಮುಕ್ತಿ ಕೊನೆಯದಾಗಿ ನಾವು ಸೇರಿಕೊಳ್ತಕ್ಕಂಥ ಸನ್ಮಾರ್ಗ ಅಥವಾ ಸಾಲ್ವೇಷನ್ ಅದ್ರ ಬಗ್ಗೆನೂ ಕೂಡ ಗೊತ್ತಿರೋದಿಲ್ಲ. ಅಂದರೆ ಏನೇನೂ ಕೂಡ ಗೊತ್ತಿಲ್ಲ, ಆದರೂ ಕೂಡ ಏನು ಮಾಡ್ತಾರೆ, ನಾನೇ ಗ್ರೇಟು, ನಾನು ಹೇಳಿದ್ದೇ ಮಾತು ಕೊನೆ, ಈ ಥರ ಯೋಚನೆ ಮಾಡ್ತಕ್ಕಂಥವ್ರು ಕೊನೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆಯ ದಾರಿಗೂ ಕೂಡ ಕಾಣ್ದಲೆ ಕೆಟ್ಟ ದಾರಿಯನ್ನು ಹಿಡ್ಕೊಂಡು ಅವರು ಹೋಗಬೇಕಾಗತ್ತೆ. ಸಲೆಕೊಂಡ ಮಾರಿಗೆ, ಅಂದರೆ ಅವರು ಜೀವನ ಅನ್ನೋದು ಕೂಡ ಸರಿಯಾಗಿ ನಡೆಯೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ವಚನ ಹೇಳ್ತಾ ಹೋಗ್ತಾ ಇದೆ.